ರೆಹಮಾನ್ ಇಂದಿರಾನಗರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಇಂದಿರಾನಗರ ಕೂಡ ಇದೇ ರೀತಿ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಒಂದ್ ರೀತಿ ಅಲ್ಲಿಯೂ ಕೂಡ ಎಲ್ಲಾ ರೀತಿಯ ಸೆಲೆಬ್ರೇಷನ್ಗೆ ಸಿದ್ಧತೆಗಳಾಗ್ತಾ ಇದೆ. ಹೇಗಿದೆ ಇಂದಿರಾನಗರದಲ್ಲಿ ಸೆಲೆಬ್ರೇಷನ್ಸ್? ಯಾವ ರೀತಿ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು 2025 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇವಲ ನೆನಪುಗಳಾಗಿ ಉಳಿಯುತ್ತೆ ಅಂತಾನೆ ಹೇಳ್ಬೋದು. 2026ರ ಸ್ವಾಗತಕ್ಕೆ ಇಂದಿರಾನಗರದಲ್ಲಿ ಕೂಡ ಸಾಕಷ್ಟು ಜನರು ಸೇರ್ತಾ ಇದ್ದಾರೆ. ಈಗಾಗಲೇ ಇಂದಿರಾನಗರದ ಪಬ್ಗಳತ್ತ ಬರ್ತಾ ಇದ್ದಾರೆ. ಯಾಕಂದ್ರೆ ಸೆಲೆಬ್ರೇಷನ್ಗೆ ಅತಿ ಹೆಚ್ಚು ಪಬ್ಗಳಲ್ಲಿ ಕೋರಮಂಗಲ ಬಿಟ್ಟರೆ ಇಂದಿರಾನಗರದಲ್ಲಿ ಅತಿ ಹೆಚ್ಚು ಇರುವುದ ಕಾರಣ ಇಲ್ಲಿ ಕೂಡ ಸೆಲೆಬ್ರೇಷನ್ಗೆ ಸಾಕಷ್ಟು ಯುವಕ ಯುವತಿಯರು ಬರ್ತಾ ಇದ್ದಾರೆ. ನಿಮಗೆ ಅದನ್ನ ತೋರಿಸುವಂತ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ನೋಡ್ತಾ ಇರಬಹುದು, ನಾನು ಪಬ್ನ ಎದುರುಗಡೆ ಭಾಗದಲ್ಲಿ ಇದ್ದೀನಿ. ನೋಡ್ತಾ ಇದ್ದಾರೆ, ಸಾಕಷ್ಟು ಬೌನ್ಸರ್ಗಳು ಕೂಡ ಇದ್ದಾರೆ. ಮಹಿಳಾ ಬೌನ್ಸರ್ ಆಗಿರಬಹುದು, ಮತ್ತೆ ಎಲ್ಲ ಕೂಡ ಬೌನ್ಸರ್ಗಳು ಇಲ್ಲೇ ಇದ್ದಾರೆ. ಯಾಕಂದ್ರೆ ಹೆಚ್ಚುವರಿಯಾಗಿ ಬೌನ್ಸರ್ಗಳನ್ನ ತಗೊಂಡಿದ್ದಾರೆ. ಯಾಕಂದ್ರೆ ಪಬ್ಗೆ ಅತಿ ಹೆಚ್ಚು ಜನರು ಬರುವ ಕಾರಣ ಈಗಾಗಲೇ ಸಾಕಷ್ಟು ಬುಕಿಂಗ್ ಆಗಿದೆ ಅಂತೆ. ಪಬ್ಗಳಲ್ಲಿ ಕೂಡ ಸೆಲೆಬ್ರೇಷನ್ಗೆ ಈಗಾಗಲೇ ಅಂದ್ರೆ ಸುಮಾರು 4-5 ಸಂಜೆ 4-5 ಗಂಟೆಯಿಂದಲೇ ಅತಿ ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಜನರು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರಬಹುದು, ಈ ಒಂದು ಫುಟ್ಪಾತ್ ಮೇಲೆ ಸಾಕಷ್ಟು ಪಬ್ಗಳಿವೆ. ಪಬ್ನ ಒಂದು ಪ್ರತಿಯೊಂದು ಮುಂದೂ ಕೂಡ ಈಗಾಗಲೇ ಕ್ರೌಡ್ ಜಮಾಯಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಇಂದಿರಾನಗರಕ್ಕೆ ಜನರು ಹರಿದು ಬರ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೊಸ ವರ್ಷದ ಆಚರಣೆ ಅಂದ್ರೆ ಕೆಲವರಿಗೆ ಅದು ಪಬ್ಬಲ್ಲೇ ಸೆಲೆಬ್ರೇಷನ್ ಮಾಡಬೇಕು ಅನ್ನುವಂಥದ್ದು ಒಂದು ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ಇಂದಿರಾನಗರ ಕೂಡ ಪಬ್ಗಳಿರುವಂತಹ ಒಂದು ಅಡ್ಡ ಅಂತಾನೆ ಹೇಳ್ಬೋದು. ಹಾಗಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಇಂದಿರಾನಗರದತ್ತ ಕೂಡ ಜನರು ಬರ್ತಾರೆ ಇರ್ತಾರೆ. ನೋಡ್ತಾ ಇರಬಹುದು ನೀವು, ಬೌನ್ಸರ್ಗಳು ಕೂಡ ಪ್ರತಿಯೊಬ್ಬರನ್ನು ಕೂಡ ಬುಕಿಂಗ್ ಆಗಿರೋದಾಗಿರಲಿ ಎಲ್ಲರನ್ನೂ ಕೂಡ ಚೆಕಿಂಗ್ ಮಾಡಿ ಒಳಗಡೆ ಬಿಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮಹಿಳಾ ಬೌನ್ಸರ್ ಕೂಡ ಇದ್ದಾರೆ. ಮತ್ತೆ ನಾನು ಪಬ್ ಒಳಗಡೆ ಕೂಡ ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ನಾವು ಕ್ಯಾಮರಾ ಪರ್ಸನ್ ಧನುಷ್ ಅವರು ಅದನ್ನು ಕೂಡ ಸೆರೆ ಹಿಡಿಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ನೋಡ್ತಾ ಇರಬಹುದು, ಈ ಒಂದು ಪಬ್ ಅಲ್ಲಿ ಈಗಾಗಲೇ ಕ್ರೌಡ್ ಒನ್ ಬೈ ಸೇರ್ತಾ ಇದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಲೈಟಿಂಗ್ಸ್ ಗಳ ವ್ಯವಸ್ಥೆ ಆಗಿರಬಹುದು, ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಪಬ್ ನಲ್ಲಿ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ, ಇದು ಪಬ್ ನ ಒಳಾಂಗಣದಲ್ಲಿರುವಂತಹ ಒಂದು ವ್ಯವಸ್ಥೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಲೈಟಿಂಗ್ಸ್ ಗಳಾಗಿರಬಹುದು, ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಒನ್ ಬೈ ಈಗಾಗಲೇ ಯುವಕರು ಸೆಲೆಬ್ರೇಷನ್ ಮೂಡಲ್ಲಿ 2025ಕ್ಕೆ ಬಾಯ್ ಹೇಳುವುದರ ಮುಖಾಂತರ ಸೆಲೆಬ್ರೇಟ್ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಸದ್ಯ ಇಂದಿರಾನಗರದಲ್ಲಿರುವಂತಹ ಪಬ್ನಲ್ಲಿ ಕಲರ್ಫುಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಪಬ್ನ ಮಾಲೀಕರು ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸುವಂತ ಒಂದು ಕೆಲಸವನ್ನು ಮಾಡ್ತೀನಿ. ಸರ್, ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಹೇಗಿದೆ ಸೆಲೆಬ್ರೇಷನ್ ಇಲ್ಲಿ? ಸರ್, ಸಿದ್ಧತೆ ಏನಿಲ್ಲ, ಪ್ರತಿ ವರ್ಷ ಹೆಂಗಿರುತ್ತೆ ಹಂಗೆ ಇದೆ. ಸ್ಪೆಷಲ್ ಅಂತ ಏನಿಲ್ಲ, ಎಷ್ಟು ಕವರ್ ಇದೆ ಅಷ್ಟು ಮಾತ್ರ ಬಿಡ್ತೀವಿ, ತುಂಬಾ ತುಂಬಿಸಲ್ಲ. ಪೊಲೀಸ್ ಕಡೆಯಿಂದ ತುಂಬಾ ಟೈಟ್ ಇದೆ, ಒಳ್ಳೆ ಸಪೋರ್ಟ್ ಕೂಡ ಇದೆ. ಜಾಸ್ತಿ ಬಿಡಬೇಡಿ, ತೊಂದರೆ ಆಗುತ್ತೆ ಲಾಸ್ಟ್ ಅಲ್ಲಿ ಅಂತ ಹೇಳಿದ್ದಾರೆ. ಮೀಟಿಂಗ್ ಕರೆದು ಪೊಲೀಸ್ನವ್ರು ಯಾವ ತರ ನಮಗೆ ರೂಲ್ಸ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡ್ತಾ ಇದೀವಿ ಅಷ್ಟೇ ಸರ್. ಏನೇನು ಗೈಡ್ ಲೈನ್ಸ್ ಹೇಳಿದ್ದಾರೆ ನಿಮಗೆ? ಅದೇ ಸರ್, ಲೇಡೀಸ್ ಸೇಫ್ಟಿ ತುಂಬಾ ಮುಖ್ಯ ಅಂತ ಹೇಳಿದ್ದಾರೆ. ಆಮೇಲೆ ಕಸ್ಟಮರ್ ಒಳಗಡೆ ಬಿಡಕ್ ಮುಂಚೆ ಕರೆಕ್ಟಾಗಿ ಎಲ್ಲಾರನ್ನೂ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಅದು ಚೆಕ್ ಮಾಡ್ತಾ ಇದೀವಿ ಎಲ್ಲಾರನ್ನೂ. ಆಮೇಲೆ ಎಲ್ಲಾರ್ದು ಕಂಪಲ್ಸರಿ ಏಜ್ ನ ಚೆಕ್ ಮಾಡಿ ಬಿಡ್ತೀವಿ. ಆಮೇಲೆ ಏನೇನು ಸೇಫ್ಟಿ ಆಗಿ ನೋಡ್ಕೋಬೇಕು, ನಮ್ಮ ಕಡೆಯಿಂದ ಏನೇನು ನೋಡ್ಕೊಳಕ್ಕಾಗುತ್ತೆ ಕರೆಕ್ಟಾಗಿ ಆ ತರ ನೋಡ್ಕೋತಾ ಇದೀವಿ. ಎಷ್ಟು ಗಂಟೆವರೆಗೂ ಪಬ್ ಓಪನ್ ಇರಬೇಕಂತ ನಿಮ್ಗೆ ಹೇಳಿ? ಸರ್, 1 ಗಂಟೆವರೆಗೂ ಓಪನ್ ಇರಬೇಕು ಅಂತ ಹೇಳಿದ್ದಾರೆ. 12ವರೆಗೆಲ್ಲ ಲಾಸ್ಟ್ ಆರ್ಡರ್. 12 ಗಂಟೆ 40 ನಿಮಿಷಕ್ಕೆಲ್ಲ ಯಾರು ಇರಲ್ಲ, ಅಂಗಡಿಲೆಲ್ಲ ಕ್ಲಿಯರ್ ಮಾಡಿಸ್ಬಿಡ್ತೀವಿ. ಓಕೆ, ಇದು ಪಬ್ನ ಮಾಲೀಕರಾದಂತ ಮಾತಂತಾರೆ ಹೇಳ್ಬೋದು. ನನಗೆ ಪಬ್ನಲ್ಲಿ ಕೆಲವೊಂದಿಷ್ಟು ನಾವು ಏನು ಗೈಡ್ ಲೈನ್ಸ್ ಅನ್ನು ಕೊಟ್ಟಿದ್ರು ಅದನ್ನು ನಾವು ಕಡಾಖಂಡಿತವಾಗಿ ಪಾಲನೆ ಮಾಡ್ತೇವೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದ ಹಾಗೆ ನೋಡ್ಕೊಳ್ತೇವೆ. ಮಹಿಳಾ ಸುರಕ್ಷತಾ ದೃಷ್ಟಿಯಿಂದನೂ ಕೂಡ ಮತ್ತೆ ಏಜ್ ಅನ್ನ ಪರೀಕ್ಷೆ ಮಾಡಿ ಒಳಗಡೆ ಬಿಡ್ತೇವೆ. ಯಾಕಂದ್ರೆ ಚಿಕ್ಕವರು ಕೂಡ ಒಳಗಡೆ ಸೆಲೆಬ್ರೇಷನ್ಗೆ ಬರ್ತಾರೆ. ಯಾಕಂದ್ರೆ ಮದ್ಯಪಾನ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮಗೆ ಪೊಲೀಸ್ ಅವರು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಒಂದು ವಯೋಮಿತಿ ಒಳಗಡೆ ಇರುವಂತವ್ರನ್ನ ಯಾರನ್ನೂ ಕೂಡ ಪಬ್ ಒಳಗಡೆ ಅಲೋಡ್ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಮತ್ತೆ ಇಂದಿರಾನಗರದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮಹಿಳಾ ಸುರಕ್ಷತೆಗಾಗಿ ಮಹಿಳೆಯರಿಗೋಸ್ಕರ ಒಂದು ಹೆಲ್ಪ್ ಡೆಸ್ಕ್ ಗಳನ್ನು ಓಪನ್ ಮಾಡಿದ್ದಾರೆ. ಮತ್ತೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಕೆಲವೊಂದಿಷ್ಟು ಆರೋಗ್ಯ ತುರ್ತು ಚಿಕಿತ್ಸೆ ನೀಡುವುದಕ್ಕೆ ಕೂಡ ಕ್ಯಾಂಪ್ಗಳನ್ನು ಓಪನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲಾ ರೀತಿಯಾದಂತಹ ಸಿಸಿಟಿವಿಗಳ ಮಧ್ಯೆ ಪೊಲೀಸರ ಕಣ್ಗಾವಲು ಕೂಡ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಎಲ್ಲರೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇನ್ನೇನು ಇಂದಿರಾನಗರದತ್ತ ಅತಿ ಹೆಚ್ಚಿನ ರೀತಿಯಲ್ಲಿ ಜನರು ಒನ್ ಬೈ ಒನ್ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಶ್ರೀಪಾದ್, ಓಕೆ, ಫೈನ್. ರೆಹಮಾನ್ ಇಂದಿರಾನಗರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಇಂದಿರಾನಗರ ಕೂಡ ಇದೇ ರೀತಿ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಒಂದ್ ರೀತಿ ಅಲ್ಲಿಯೂ ಕೂಡ ಎಲ್ಲಾ ರೀತಿಯ ಸೆಲೆಬ್ರೇಷನ್ಗೆ ಸಿದ್ಧತೆಗಳಾಗ್ತಾ ಇದೆ. ಹೇಗಿದೆ ಇಂದಿರಾನಗರದಲ್ಲಿ ಸೆಲೆಬ್ರೇಷನ್ಸ್? ಯಾವ ರೀತಿ ಅಪ್ಡೇಟ್ಸ್ ಕೊಡ್ತೀರಿ?
ಎಸ್ ಶ್ರೀಪಾದ್, ಏನು 2025 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇವಲ ನೆನಪುಗಳಾಗಿ ಉಳಿಯುತ್ತೆ ಅಂತಾನೆ ಹೇಳ್ಬೋದು. 2026ರ ಸ್ವಾಗತಕ್ಕೆ ಇಂದಿರಾನಗರದಲ್ಲಿ ಕೂಡ ಸಾಕಷ್ಟು ಜನರು ಸೇರ್ತಾ ಇದ್ದಾರೆ. ಈಗಾಗಲೇ ಇಂದಿರಾನಗರದ ಪಬ್ಗಳತ್ತ ಬರ್ತಾ ಇದ್ದಾರೆ. ಯಾಕಂದ್ರೆ ಸೆಲೆಬ್ರೇಷನ್ಗೆ ಅತಿ ಹೆಚ್ಚು ಪಬ್ಗಳಲ್ಲಿ ಕೋರಮಂಗಲ ಬಿಟ್ಟರೆ ಇಂದಿರಾನಗರದಲ್ಲಿ ಅತಿ ಹೆಚ್ಚು ಇರುವುದ ಕಾರಣ ಇಲ್ಲಿ ಕೂಡ ಸೆಲೆಬ್ರೇಷನ್ಗೆ ಸಾಕಷ್ಟು ಯುವಕ ಯುವತಿಯರು ಬರ್ತಾ ಇದ್ದಾರೆ. ನಿಮಗೆ ಅದನ್ನ ತೋರಿಸುವಂತ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ನೋಡ್ತಾ ಇರಬಹುದು, ನಾನು ಪಬ್ನ ಎದುರುಗಡೆ ಭಾಗದಲ್ಲಿದ್ದೀನಿ. ನೋಡ್ತಾ ಇದ್ದಾರೆ, ಸಾಕಷ್ಟು ಬೌನ್ಸರ್ಗಳು ಕೂಡ ಇದ್ದಾರೆ. ಮಹಿಳಾ ಬೌನ್ಸರ್ ಆಗಿರಬಹುದು, ಮತ್ತೆ ಎಲ್ಲ ಕೂಡ ಬೌನ್ಸರ್ಗಳು ಇಲ್ಲೇ ಇದ್ದಾರೆ. ಯಾಕಂದ್ರೆ ಹೆಚ್ಚುವರಿಯಾಗಿ ಬೌನ್ಸರ್ಗಳನ್ನ ತಗೊಂಡಿದ್ದಾರೆ. ಯಾಕಂದ್ರೆ ಪಬ್ಗೆ ಅತಿ ಹೆಚ್ಚು ಜನರು ಬರುವ ಕಾರಣ ಈಗಾಗಲೇ ಸಾಕಷ್ಟು ಬುಕಿಂಗ್ ಆಗಿದೆ ಅಂತೆ. ಪಬ್ಗಳಲ್ಲಿ ಕೂಡ ಸೆಲೆಬ್ರೇಷನ್ಗೆ ಈಗಾಗಲೇ ಅಂದ್ರೆ ಸುಮಾರು 4-5 ಸಂಜೆ 4-5 ಗಂಟೆಯಿಂದಲೇ ಅತಿ ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಜನರು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರಬಹುದು, ಈ ಒಂದು ಫುಟ್ಪಾತ್ ಮೇಲೆ ಸಾಕಷ್ಟು ಪಬ್ಗಳಿವೆ. ಪಬ್ನ ಒಂದು ಪ್ರತಿಯೊಂದು ಮುಂದಲೂ ಕೂಡ ಈಗಾಗಲೇ ಕ್ರೌಡ್ ಜಮಾಯಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಇಂದಿರಾನಗರಕ್ಕೆ ಜನರು ಹರಿದು ಬರ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹೊಸ ವರ್ಷದ ಆಚರಣೆ ಅಂದ್ರೆ ಕೆಲವರಿಗೆ ಅದು ಪಬ್ಬಲ್ಲೇ ಸೆಲೆಬ್ರೇಷನ್ ಮಾಡಬೇಕು ಅನ್ನುವಂಥದ್ದು ಒಂದು ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ಇಂದಿರಾನಗರ ಕೂಡ ಪಬ್ಗಳಿರುವಂತಹ ಒಂದು ಅಡ್ಡ ಅಂತಾನೆ ಹೇಳ್ಬೋದು. ಹಾಗಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಇಂದಿರಾನಗರದತ್ತ ಕೂಡ ಜನರು ಬರ್ತಾರೆ ಇರ್ತಾರೆ. ನೋಡ್ತಾ ಇರಬಹುದು ನೀವು, ಬೌನ್ಸರ್ಗಳು ಕೂಡ ಪ್ರತಿಯೊಬ್ಬರನ್ನು ಕೂಡ ಬುಕಿಂಗ್ ಆಗಿರೋದಾಗಿರಲಿ ಎಲ್ಲರನ್ನೂ ಕೂಡ ಚೆಕಿಂಗ್ ಮಾಡಿ ಒಳಗಡೆ ಬಿಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮಹಿಳಾ ಬೌನ್ಸರ್ ಕೂಡ ಇದ್ದಾರೆ. ಮತ್ತೆ ನಾನು ಪಬ್ ಒಳಗಡೆ ಕೂಡ ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ನಮ್ಮ ಕ್ಯಾಮರಾ ಪರ್ಸನ್ ಧನುಷ್ ಅವರು ಅದನ್ನು ಕೂಡ ಸೆರೆ ಹಿಡಿಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ನೋಡ್ತಾ ಇರಬಹುದು, ಈ ಒಂದು ಪಬ್ ಅಲ್ಲಿ ಈಗಾಗಲೇ ಕ್ರೌಡ್ ಒನ್ ಬೈ ಸೇರ್ತಾ ಇದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಲೈಟಿಂಗ್ಸ್ ಗಳ ವ್ಯವಸ್ಥೆ ಆಗಿರಬಹುದು, ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಪಬ್ ನಲ್ಲಿ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ, ಇದು ಪಬ್ನ ಒಳಾಂಗಣದಲ್ಲಿರುವಂತಹ ಒಂದು ವ್ಯವಸ್ಥೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಲೈಟಿಂಗ್ಸ್ ಗಳಾಗಿರಬಹುದು, ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ. ಒನ್ ಬೈ ಈಗಾಗಲೇ ಯುವಕರು ಸೆಲೆಬ್ರೇಷನ್ ಮೂಡ್ ಅಲ್ಲಿ 2025ಕ್ಕೆ ಬಾಯ್ ಹೇಳುವುದರ ಮುಖಾಂತರ ಸೆಲೆಬ್ರೇಟ್ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಸದ್ಯ ಇಂದಿರಾನಗರದಲ್ಲಿರುವಂತಹ ಪಬ್ನಲ್ಲಿ ಕಲರ್ಫುಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಪಬ್ನ ಮಾಲೀಕರು ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸುವಂತ ಒಂದು ಕೆಲಸವನ್ನು ಮಾಡ್ತೀನಿ. ಸರ್, ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಹೇಗಿದೆ ಸೆಲೆಬ್ರೇಷನ್ ಇಲ್ಲಿ? ಸರ್, ಸಿದ್ಧತೆ ಏನಿಲ್ಲ, ಪ್ರತಿ ವರ್ಷ ಹೆಂಗಿರುತ್ತೆ ಹಂಗೆ ಇದೆ. ಸ್ಪೆಷಲ್ ಅಂತ ಏನಿಲ್ಲ, ಎಷ್ಟು ಕವರ್ ಇದೆ ಅಷ್ಟು ಮಾತ್ರ ಬಿಡ್ತೇವೆ, ತುಂಬಾ ತುಂಬಿಸಲ್ಲ. ಪೊಲೀಸ್ ಕಡೆಯಿಂದ ತುಂಬಾ ಟೈಟ್ ಇದೆ, ಒಳ್ಳೆ ಸಪೋರ್ಟ್ ಕೂಡ ಇದೆ. ಜಾಸ್ತಿ ಬಿಡಬೇಡಿ, ತೊಂದರೆ ಆಗುತ್ತೆ ಲಾಸ್ಟ್ ಅಲ್ಲಿ ಅಂತ ಹೇಳಿದ್ದಾರೆ. ಮೀಟಿಂಗ್ ಕರೆದು ಪೊಲೀಸ್ನವರು ಯಾವ ತರ ನಮಗೆ ರೂಲ್ಸ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡ್ತಾ ಇದೀವಿ ಅಷ್ಟೇ ಸರ್. ಏನೇನು ಗೈಡ್ ಲೈನ್ಸ್ ಹೇಳಿದ್ದಾರೆ ನಿಮಗೆ? ಅದೇ ಸರ್, ಲೇಡೀಸ್ ಸೇಫ್ಟಿ ತುಂಬಾ ಮುಖ್ಯ ಅಂತ ಹೇಳಿದ್ದಾರೆ. ಆಮೇಲೆ ಕಸ್ಟಮರ್ ಒಳಗಡೆ ಬಿಡಕ್ ಮುಂಚೆ ಕರೆಕ್ಟಾಗಿ ಎಲ್ಲರನ್ನು ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಅದು ಚೆಕ್ ಮಾಡ್ತಾ ಇದೀವಿ ಎಲ್ಲರನ್ನು. ಆಮೇಲೆ ಎಲ್ಲರದು ಕಂಪಲ್ಸರಿ ಏಜ್ ನ ಚೆಕ್ ಮಾಡಿ ಬಿಡ್ತೀವಿ. ಆಮೇಲೆ ಏನೇನು ಸೇಫ್ಟಿ ಆಗಿ ನೋಡ್ಕೋಬೇಕು, ನಮ್ಮ ಕಡೆಯಿಂದ ಏನೇನು ನೋಡ್ಕೊಳಕ್ಕಾಗುತ್ತೆ ಕರೆಕ್ಟಾಗಿ ಆ ತರ ನೋಡ್ಕೋಕಾಗುತ್ತೆ. ಎಷ್ಟು ಗಂಟೆವರೆಗೂ ಪಬ್ ಓಪನ್ ಇರಬೇಕಂತ ನಿಮ್ಗೆ ಹೇಳಿದ್ರು? ಸರ್, 1 ಗಂಟೆವರೆಗೂ ಓಪನ್ ಇರಬೇಕು ಅಂತ ಹೇಳಿದ್ದಾರೆ. 12ವರೆಗೆಲ್ಲ ಲಾಸ್ಟ್ ಆರ್ಡರ್. 12 ಗಂಟೆ 40 ನಿಮಿಷಕ್ಕೆಲ್ಲ ಯಾರು ಇರಲ್ಲ ಅಂಗಡಿಲೆಲ್ಲ ಕ್ಲಿಯರ್ ಮಾಡಿಸ್ಬಿಡ್ತೀವಿ. ಓಕೆ, ಇದು ಪಬ್ನ ಮಾಲೀಕರಾದಂತಹ ಮಾತಂತಾನೆ ಹೇಳ್ಬೋದು. ನನಗೆ ಪಬ್ನಲ್ಲಿ ಕೆಲವೊಂದಿಷ್ಟು ನಾವು ಏನು ಗೈಡ್ ಲೈನ್ಸ್ ಅನ್ನು ಕೊಟ್ಟಿದ್ರು ಅದನ್ನು ನಾವು ಕಡಾಖಂಡಿತವಾಗಿ ಪಾಲನೆ ಮಾಡ್ತೇವೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದ ಹಾಗೆ ನೋಡ್ಕೊಳ್ತೇವೆ. ಮಹಿಳಾ ಸುರಕ್ಷತಾ ದೃಷ್ಟಿಯಿಂದನೂ ಕೂಡ ಮತ್ತೆ ಏಜ್ ಅನ್ನ ಪರೀಕ್ಷೆ ಮಾಡಿ ಒಳಗಡೆ ಬಿಡ್ತೇವೆ. ಯಾಕಂದ್ರೆ ಚಿಕ್ಕವರು ಕೂಡ ಒಳಗಡೆ ಸೆಲೆಬ್ರೇಷನ್ಗೆ ಬರ್ತಾರೆ. ಯಾಕಂದ್ರೆ ಮದ್ಯಪಾನ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮಗೆ ಪೊಲೀಸ್ ಅವರು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಒಂದು ವಯೋಮಿತಿ ಒಳಗಡೆ ಇರುವಂತವ್ರನ್ನ ಯಾರನ್ನೂ ಕೂಡ ಪಬ್ ಒಳಗಡೆ ಅಲೌಡ್ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಮತ್ತೆ ಇಂದಿರಾನಗರದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮಹಿಳಾ ಸುರಕ್ಷತೆಗಾಗಿ ಮಹಿಳೆಯರಿಗೋಸ್ಕರ ಒಂದು ಹೆಲ್ಪ್ ಡೆಸ್ಕ್ ಗಳನ್ನು ಓಪನ್ ಮಾಡಿದ್ದಾರೆ. ಮತ್ತೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಕೆಲವೊಂದಿಷ್ಟು ಆರೋಗ್ಯ ತುರ್ತು ಚಿಕಿತ್ಸೆ ನೀಡುವುದಕ್ಕೆ ಕೂಡ ಕ್ಯಾಂಪ್ಗಳನ್ನು ಓಪನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲಾ ರೀತಿಯಾದಂತಹ ಸಿಸಿಟಿವಿಗಳ ಮಧ್ಯೆ ಪೊಲೀಸರ ಕಣ್ಗಾವಲು ಕೂಡ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಎಲ್ಲರೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇನ್ನೇನು ಇಂದಿರಾನಗರದತ್ತ ಅತಿ ಹೆಚ್ಚಿನ ರೀತಿಯಲ್ಲಿ ಜನರು ಒನ್ ಬೈ ಒನ್ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಶ್ರೀಪಾದ್, ಓಕೆ, ಫೈನ್.